ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಸ್ವಾಗತ ಕೊಡ್ತಾ ಹಾಗೂ ಬಂದಂಥ ಪ್ರೆಸ್ ರಿಪೋರ್ಟರ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ಈ ಬಂದಂಥ ಎಲ್ಲ ಪತ್ರಕರ್ತರ ಮತ್ತು ಸ್ವಾಗತನೇ ಪಕ್ಷದ ಅಧ್ಯಕ್ಷರಿಗೂ ಸ್ವಾಗತ ಕೊಡ್ತಾ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಹಿರಿಯರಿಗೆ ಪ್ರಮುಖರಿಗೆ ಸ್ವಾಗತ ಕೊಡ್ತಾ ಇವತ್ತಿನ ತುರ್ತುಗೋಷ್ಠಿಯ ಉದ್ದೇಶ ದಾಂಡೇಲಿಯಲ್ಲಿ ರೈಲ್ವೆ ಸೇವೆ ಶುರುವಾಗಬೇಕು ಅಂಥೇಳಿ ಭಾಳ ದಿನದ ಜನರ ಒತ್ತಾಯ ಮತ್ತು ಕನಸಿತ್ತು. ಇದಕ್ಕಾಗಿ ಇವತ್ತಿನ ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಾವಾಗ ಸಂಸದರಾಗಿದ್ದಾರೆ ಆವಾಗಿಂದ ಇದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು. ಕಳೆದ 3-4 ತಿಂಗಳ ಹಿಂದೆ ಅಳ್ನಾವರದ ರೈಲ್ವೆ ಸ್ಟೇಷನ್ ಉದ್ಘಾಟನಾ ಸಂದರ್ಭದಲ್ಲಿ ದಾಂಡೇಲಿಯ ಭಾಳಷ್ಟು ಪ್ರಮುಖ ನಾಗರಿಕರು, ನಮ್ಮ ಪಕ್ಷದ ನಾಯಕರುಗಳು ಮತ್ತು ಸನ್ಮಾನ್ಯ ಶ್ರೀ ಕಾಗೇರಿಯವರು ನಾವೆಲ್ಲರೂ ಒಟ್ಟಾಗಿ ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದ ಸೋಮಣ್ಣನವರ ಮೇಲೆ ಭಾಳಷ್ಟು ಇದರ ಬಗ್ಗೆ ಒತ್ತಡವನ್ನು ಹಾಕಿದ್ದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸೋಮಣ್ಣನವರು ಇದನ್ನು ನಾನು ಮಂಜೂರು ಮಾಡಿಕೊಡ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆ ಪ್ರಕಾರ ದಾಂಡೇಲಿಗೆ ರೈಲ್ವೆ ಸೇವೆ ಮತ್ತೊಮ್ಮೆ ಪುನರಾರಂಭ ಆಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ಮತ್ತು ನಮ್ಮ ನಾಯಕರಾದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದ್ದಾರೆ. ಇದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಸಮಸ್ತ ದಾಂಡೇಲಿಯ ಜನತೆಯ ಪರವಾಗಿ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮತ್ತು ವಿ ಸೋಮಣ್ಣನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ 7ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ವಿದ್ಯುಕ್ತವಾಗಿ ಈ ರೈಲ್ವೆ ಸೇವೆ ದಾಂಡೇಲಿಯಿಂದ ಆರಂಭ ಆಗ್ತದೆ. ಈ ಹಿಂದೆ ರೈಲ್ವೆ ಸೇವೆ ಆರಂಭ ಆದಾಗ ಏನು ಯಾವ ಲೋಪದೋಷಗಳು ಅದರಲ್ಲಿತ್ತು ಅದನ್ನೆಲ್ಲ ಈ ಸಲ ಸರಿಪಡಿಸಿದ್ದಾರೆ. ಯಾಕಂದರೆ ಇಲ್ಲಿಂದ ಹೋಗುವಂಥ ರೈಲ್ವೆ ಇಲ್ಲಿ ಹೋಗುವಂಥ ಜನರಿಗೆ ಅಳ್ನಾವರದಲ್ಲಿ ಬೆಂಗಳೂರಿಗೆ ಹೋಗುವಂಥ ಟ್ರೈನಿಗಿರಲಿ ಅಥವಾ ಬಾಂಬೆಗೆ ಹೋಗುವಂಥ ಟ್ರೈನಿಗಿರಲಿ ಅಥವಾ ಕೆಲವೊಂದು ಜನ ಈಗ ಉತ್ತರ ಭಾರತಕ್ಕೆ ಹೋಗುವಂಥ ಟ್ರೈನ್ಗಳಿಗೆ ಕನೆಕ್ಟಿವಿಟಿ ಇಲ್ಲದೆ ಮತ್ತು ಒಂದೇ ಟ್ರೈನು ಆ ಸಂದರ್ಭದಲ್ಲಿ ಇತ್ತು. ಈಗ ಈ ಸಲ ಹಾಗೆ ಸೋಮಣ್ಣನವರು ಮಾಡಿಲ್ಲ. ಎಲ್ಲ ಟ್ರೈನ್ಗಳಿಗೆ ಪ್ರಮುಖವಾಗಿ ನಗರಕ್ಕೆ ಹೋಗುವಂಥ ಟ್ರೈನ್ಗಳಿಗೆ ಕನೆಕ್ಟಿವಿಟಿ ಆಗುವ ರೀತಿಯಲ್ಲಿ ಮತ್ತು ದಾಂಡೇಲಿಯ ಜನತೆಗೆ ಸರಿಯಾದ ರೀತಿಯಲ್ಲಿ ಉಪಯೋಗವಾಗುವ ರೀತಿಯಲ್ಲಿ ಈ ಟ್ರೈನ್ ಸೇವೆಯನ್ನು ಶುರು ಮಾಡ್ತಾ ಇದ್ದಾರೆ. ದಾಂಡೇಲಿ ಕೈಗಾರಿಕಾ ಒಂದು ಕಾಲದಲ್ಲಿ ಕೈಗಾರಿಕಾ ಕ್ಷೇತ್ರವಾಗಿದ್ದಂಥ ದಾಂಡೇಲಿ ಸುತ್ತಮುತ್ತಲು ಕಾಡು ಮತ್ತು ಕೆಲವೊಂದು ಪರಿಸರದ ಕಾರಣದಿಂದ ಕೈಗಾರಿಕೆ ಅಭಿವೃದ್ಧಿಗಳು ಇಲ್ಲಿ ದಾಂಡೇಲಿಯಲ್ಲಿ ಆಗ್ತಾಯಿಲ್ಲ. ದಾಂಡೇಲಿ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಇದು ಪ್ರವಾಸೋದ್ಯಮದಿಂದನೇ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕಲ್ಪನೆ ಕೇಂದ್ರ ಸರ್ಕಾರದ ಗಮನದಲ್ಲಿದೆ. ಹೀಗಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ದಾಂಡೇಲಿಯಲ್ಲಿ ಟ್ರೈನ್ ಸೇವೆಯನ್ನು ಶುರು ಮಾಡುವುದರ ಮೂಲಕ ಒಂದು ಪ್ರಥಮ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಯಾಕಂದರೆ ಈಗ ಉದಾಹರಣಾರ್ಥವಾಗಿ ಈ ನಮ್ಮ ಸೂಪಾ ಡ್ಯಾಮ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ಪ್ರವಾಸಿಗರನ್ನು ಇಳಿಸುವುದರ ಮೂಲಕ ಬೇರೆ ಬೇರೆ ರೀತಿಯ ಆಕರ್ಷಣೆಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಕೇಂದ್ರ ಸರ್ಕಾರಕ್ಕಿದೆ. ವಿದೇಶಿ ಗ್ರಾಹಕರನ್ನು ಸೆಳೆಯುವಂಥ ಕೆಲಸ ದಾಂಡೇಲಿಯ ಪ್ರವಾಸೋದ್ಯಮದಲ್ಲಿ ಆಗಬೇಕಾಗಿದ್ದರಿಂದ ಇದು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿಯವರು ಕೇಂದ್ರ ಮಟ್ಟದಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ದಾಂಡೇಲಿಗೆ ಲಭ್ಯತೆ ಆಗ್ತದೆ. ಅದರ ಪ್ರಮುಖ ಒಂದು ಹೆಜ್ಜೆಯಾಗಿ ನಾಳೆ 7ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಟ್ರೈನ್ ಸೇವೆ ಪುನರಾರಂಭ ಆಗ್ತಾಯಿದೆ. ಹೀಗಾಗಿ ದಾಂಡೇಲಿಯ ಸಮಸ್ತ ಜನತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಇದಕ್ಕಾಗಿ ಅವಿರತವಾಗಿ ಹೋರಾಟವನ್ನು ಸಹ ಕೆಲವೊಂದು ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಲ್ಲಿ ವಿನಂತಿ ಮಾಡ್ತೇನೆ, 7ನೇ ತಾರೀಕಿಗೆ 4 ಗಂಟೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ದಾಂಡೇಲಿಗೆ ಬಂದಂಥ ರೈಲ್ವೆ ಸೇವೆಯನ್ನು ಸ್ವಾಗತ ಮಾಡಿ ಅದರಲ್ಲೇನಾದರೂ ನ್ಯೂನತೆಗಳು, ಅದರಲ್ಲೇನಾದರೂ ಮುಂದಿನ ಮತ್ತು ದಾಂಡೇಲಿ ಅಭಿವೃದ್ಧಿ ದೃಷ್ಟಿಯಿಂದ, ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೇನಾದರೂ ಕೇಂದ್ರ ಸರ್ಕಾರದ ಸಹಾಯ ಸಹಕಾರಗಳು ಬೇಕಾದಲ್ಲಿ
ಆ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸಂಸದರಾದ ವಿಶ್ವೇಶ್ವರ ಕಾಗೇರಿ ಅವರಿಗೆ ಮತ್ತು ವಿ ಸೋಮಣ್ಣನವರ ಗಮನಕ್ಕೆ ತರುವಂಥ ಕೆಲಸ ದಾಂಡೇಲಿಯ ಜನತೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿಪೂರ್ವಕವಾದಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತು ಇದರ ಲಾಭ ಇಡೀ ಸಮಸ್ತ ದಾಂಡೇಲಿಯ ಜನತೆ ಪಡೆದುಕೊಳ್ಳುವುದರ ಮೂಲಕ ದಾಂಡೇಲಿ ಸರ್ವತೋಮುಖವಾಗಿ ಬೆಳೆಯುವ ನಿಟ್ಟಿನಲ್ಲಿ ರೈಲ್ವೆ ಸೇವೆಯು ಒಂದು ಪ್ರಮುಖ ಪಾತ್ರವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಬಂಧಪಟ್ಟಂತೆ ತಾವೇನಿದೆ ಕೇಳ್ಬೋದು. ಅಣ್ಣಾವರ್ ಸ್ಟಾಪ್ ಆಗೋದಿಲ್ಲ. ಕೆಲವೊಂದು ಟ್ರೈನ್ಗಳು ಧಾರವಾಡಕ್ಕೆ ಸ್ಟಾಪ್, ತಪ್ಪಿದ್ರೆ ಲೋಂಡಾಕ್ ಸ್ಟಾಪ್. ದಾಂಡೇಲಿ ಟು ಧಾರವಾಡ, ಅದೇ ದಾಂಡೇಲಿ ಟು ಧಾರವಾಡ ಆ ಥರ ಲಿಂಕ್ ಮಾಡುವಂಥ ವಿಚಾರವೂ ಇದೆ ಅವರಿಗೆ. ಅದನ್ನು ಸೋಮಣ್ಣನವರು ಅವತ್ತಿನ ದಿನ ಕ್ಲಿಯರ್ ಪಡಿಸ್ತಾರಲ್ಲ ಆ ವಿಷಯ, ಅವರು ಮತ್ತು ಸಂಸದರು ಕ್ಲಿಯರ್. ಮತ್ತೇನಾದರೂ ಸಲಹೆ ಸೂಚನೆಗಳಿದ್ದರೆ ಅವತ್ತು ಸಮಸ್ತ ಜನತೆ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇದನ್ನು ಸ್ವಾಗತಿಸಬೇಕಂತ ಅವರಲ್ಲಿ ನಾನು ಆಗ್ರಹಪಡಿಸ್ತಾ ಇದ್ದೆ. ಈಗ ಬರೋದು ಒಂದೇ ಟ್ರೈನ್ ಅಥವಾ ಇಲ್ಲ, ಅದೇ ಈಗ ಅದೇ 2-3 ಟ್ರೈನ್ಸ್ ಮಾಡುವ ಲೆಕ್ಕದಲ್ಲೇ ಇದ್ದಾರೆ. ಅದರ ಸಮಗ್ರವಾದಂಥ ವಿವರವನ್ನು ಅವರೇ ಹೇಳಿದ್ರೆ ಒಳ್ಳೆಯದು. ಸೋಮಣ್ಣನವರಂತೂ ಆಗಿರೋದು ಅವ್ರು ಅವತ್ತಿನ ದಿನ ಹೇಳ್ತಾರೆ ಆ ವಿಷಯ. ಯಾಕಂದರೆ ಈ ಹಿಂದೆ ಅದು ಒಂದೇ ಇತ್ತು, ಹೀಗಾಗಿ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಮತ್ತು ಯಾವುದೋ ಒಂದು ಯೋಜನೆ ಮಾಡಿದಾಗ ಅದಕ್ಕೆ ಜನ ಸಹಕಾರ ಕೊಡಲಿಲ್ಲ ಅಂದರೆ ಆ ಯೋಜನೆ ಫೇಲ್ಯೂರ್ ಆದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಜನರಿಗೆ ಉಪಯೋಗಕ್ಕೆ ಮಾಡಿದ್ದಂದ್ರೆ ಜನ ಅದು ಉಪಯೋಗ ತಗೊಳ್ಬೇಕಾಗ್ತದೆ. ಅದಕ್ಕೇನಾದರೂ ಅವರಿಗೆ ಮತ್ತು ಅದರಲ್ಲಿ ಏನಾದರೂ ಬದಲಾವಣೆಗಳು ಬೇಕು ಹೇಳಿದರೆ ಮಾಡ್ಬೋದು ಸರ್ಕಾರ, ಇಲ್ಲ ಏನು ಗೊತ್ತಾಗ್ತದೆ ಅವ್ರಿಗಾದರೂ. ಹೀಗಾಗಿ ನಮ್ಮ ಪತ್ರಕರ್ತರಲ್ಲೂ ವಿನಂತಿ ಇದೆ, ಎಲ್ಲರೂ ಇದ್ದರೆ ಅದು ಒಳ್ಳೆ ತರದಿಂದ ನಾವು ಬಂದು ಈ ವಿಷಯ ಹೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.